ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಗಿಲ್ಲಿ ಅವರು ಟಾಸ್ಕ್ ಆಡ್ತಿದ್ದಾರೆ. ಅಯ್ಯೋ ದೇವರೇ, ಖುಷಿ ಆಗುತ್ತೆ ಗಿಲ್ಲಿ ನಿಂತಿರ್ತೀನಿ ಟಾಸ್ಕ್ ಆಡುವಂಥದ್ದು ನೋಡಲಿಕ್ಕೆ. ಯಾಕಂದರೆ ಯಾವಾಗಲೂ ಕೂಡ ಕಾಮಿಡಿ ಮಾಡ್ಕೊಂಡಿದ್ದಂಥ ನಮ್ಮ ಗಿಲ್ಲಿ ಸೊ ಇಲ್ಲಿ ಟಾಸ್ಕ್ ಆಡ್ತಿರೋವಂಥದ್ದು ನೋಡಿ ಖುಷಿ ಆಗ್ತಾ ಇತ್ತು. ಯಾಕಂದರೆ ಫಸ್ಟ್ ಒಂದು ಟಾಸ್ಕ್ ನೋಡಿರೋವಂಥದ್ದು ಅಂತಂದರೆ ಆ ಒಂದು ವೇಟ್ ಹಿಡ್ಕೊಂಡು ನೋಡುವಂಥ ಟಾಸ್ಕ್ ಇತ್ತಲ್ಲ, ಸೊ ಅದರಲ್ಲಿ ತುಂಬ ಚೆನ್ನಾಗೇ ಮಾಡಿದ್ದ ಹಂಗೆ ನೋಡೋಕೆ ಹೋದರೆ. ಬಟ್ ಅದಾದಮೇಲೆ ಯಾವುದೋ ಟಾಸ್ಕು ಕೂಡ ಕರೆಕ್ಟಾಗಿ ಕೊಟ್ಟಿಲ್ಲ. ಆಮೇಲೆ ಕೊಟ್ಟಿರುವಂಥ ಟಾಸ್ಕ್ ಎಲ್ಲ ಕೂಡ ಫಿಸಿಕಲ್ ಟಾಸ್ಕ್ಗಳು. ಸೊ ಅದರಲ್ಲಿ ಅವನು ಭಾಗವಹಿಸೋಕ್ಕಾಗಲಿಲ್ಲ. ಕಬಡ್ಡಿ ಟಾಸ್ಕ್ ಒಂದು ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲಿ ಗೆಲ್ಲಿಕ್ಕಾಗಿಲ್ಲ. ಬಟ್ ಅವ್ನು ಟಾಸ್ಕ್ ಬಂದರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಹೊರಗಡೆ ಕೂತ್ಕೊಂಡೆ 6 ರೇಂಜಿಗೆ ಕಾಮೆಂಟ್ರಿ ಕೊಡ್ತಾನೆ ಅಂತಂದರೆ, ಟಾಸ್ಕಲ್ಲಿ ಆಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಕಾಮೆಂಟ್ರಿ ಜೊತೆಗೆ ಸೊ ಒಂದು ಕಾಮಿಡಿಯಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನೋಡ್ತಾ ಇದ್ರೆ ಟಾಸ್ಕ್ ಆಡಿದೆ ಅಂದರೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಇದೆ. ಇದು ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಅವನಿಗೆ ಆಡಬಹುದು. ಓಕೆ, ಬರೀ ಅಂತ ಶಕ್ತಿಯಿಂದನೇ ಆಡುವಂಥದ್ದು ಫಿಸಿಕಲ್ ಟಾಸ್ಕ್ ಅಲ್ಲ. ಆ್ಯಂಡ್ ಪಾರ್ಟಿಸಿಪೇಟ್ ಅಂತೂ ಮಾಡಿದ್ದಾನೆ, ಆ್ಯಂಡ್ ಕಾನ್ಫಿಡೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಬಟ್ ಕೊನೆಗೆ ಬಂತು ತಗಲಾಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆ. ಅಲ್ಲಿ ನೋಡ್ತಾ ಇದ್ರೆ ನೀವು ಪ್ರೋಮೋದಲ್ಲಿ ಹೇಳಿರೋ ಪ್ರಕಾರ ಸೊ ಯಾರ್ಯಾರು ಟಾಸ್ಕ್ ಆಡಿದ್ದೀರಾ ಸೊ ದಯವಿಟ್ಟು ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ, ನಾನು ಆಡ್ತೀನಿ ಅನ್ನೋ ರೇಂಜಿಗೆ ಹೇಳ್ತಿರೋವಂಥದ್ದು. ಅಲ್ಲಿ ಧನುಷ್ ಹೇಳೋವಂಥದ್ದು ಕರೆಕ್ಟಾಗಿ ನೋಡ್ಕೊಳ್ಳೋ, ತಗಲಾಕೊಂಡ್ಬಿಟ್ಟೆ ಅಂತ ನಗ್ನಗ್ತಾ ಹೇಳ್ತಾನೆ ಧನುಷ್. ಅಂದರೆ ಇವ್ರ ಮೇಲೆ ಕಾನ್ಫಿಡೆನ್ಸೇ ಇಲ್ಲ ಅಲ್ಲಿ. ಇಲ್ಲ ಇದು ಪಕ್ಕಾ ಫುಲ್ ಕಾನ್ಫಿಡೆನ್ಸ್ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದಾದಮೇಲೆ ಭಾರ ಆಯ್ತಿದೆ ಕನ್ನಡ ಅಂತ ಏನೋ ಕಾನ್ಫಿಡೆನ್ಸಲ್ಲಿ ಸಿಕ್ಕಾಪಟ್ಟೆ ಹೋದ. ಅದಾದಮೇಲೆ ಭಾರ ಆಯ್ತಿದೆ ಕನ್ನಡ ಅಂತಾನೆ. ಆಮೇಲೆ ಟಾಸ್ಕ್ ಮುಂಚೆ ಹೇಳ್ತಾನೆ, ಇದು ನನಗೆ ಚೆನ್ನಾಗಿ ಬರುತ್ತೆ ಕಾನ್ಫಿಡೆನ್ಸ್, ಬ್ಯಾಲೆನ್ಸಿಂಗ್ ಸಖತ್ತಾಗಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಟಾಸ್ಕ್ ಆದಮೇಲೆ ಮೇ ಬಿ ಟೀಮ್ ಸೋತಿದಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಏನು ಅಂತಂದರೆ, ನಾನು ಹೋದ ಟೀಮ್ ಎಲ್ಲ ಸೋಲುತ್ತೆ ಅಂತ ಹೇಳ್ತಾ ಇದ್ರು, ನನಗೆ ಇವಾಗ ಅದು ಸರಿ ಅಂತ ಅನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಂದರೆ ಇವನು ಬಿಕಾಸ್ ಟಾಸ್ಕ್ ಅಂತ ಬಂದಮೇಲೆ ಸ್ವಲ್ಪ ವೀಕ್ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಅವಾಗ ಮುಂಚೆ ಹೇಳ್ತಿದ್ರು ಎಲ್ಲರೂ ಕೂಡ, ಅಂದರೆ ಇವ್ನು ಹೋಗಿರೋ ಟೀಮ್ ಎಲ್ಲ ಸೋಲುತ್ತೆ ಅನ್ನೋ ರೀತಿಯಲ್ಲಿ. ಅದು ಅವಾಗ ಇವನಿಗೆ ಇವಾಗ ಅದು ಸರಿ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಎಷ್ಟು ಸ್ಟ್ರಾಂಗ್ ಇದ್ರೂ ಕೂಡ ನಾವು ಸೋಲ್ತಿದ್ದೀವಿ ಅಂತಂದರೆ ನನ್ನಲ್ಲೇ ಏನೋ ಸಮಸ್ಯೆ ಇರಬೇಕು ಅಂತ ಹೇಳ್ತಾವನೆ. ಅದು ಹೆಂಗೆ ಹೇಳ್ತಾವನೆ ಅಂತಂದರೆ ಏನೋ ಒಂದು ರೀತಿ ಕಳ್ಕೊಂಡಿರೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಸೊ ಇದಕ್ಕೆ ಸೋತರು ಗೆದ್ದರು ಅಂತ ರೀತಿಯಲ್ಲಿ ಕಾಮಿಡಿ ಅಂತಂದರೆ ಅದು ನಮಗೆ ಗಿಲ್ಲಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಬಿಗ್ ಬಾಸ್ ಕಿಚನ್ ಒಳಗಡೆಗೆ ಡಿಸ್ಕಷನ್ ಮಾಡ್ತಿದ್ರು ಅಭಿ ಮತ್ತು ಸೂರಜು, ಸುದಿ. ಸೊ ಅಲ್ಲಿ ಹೇಳ್ತಾ ಇದ್ರು ಅವರು, ಅವನಿಗೇನು ತಲೆ ಕೆಡಿಸ್ಕೊಳ್ಳಲ್ಲ, ಅವನಿಗೇನು ಕಾನ್ಫಿಡೆನ್ಸು ಅಂತಂದರೆ ಅವ್ನು ಏನೇ ಆದರೂ ಕೂಡ ನಾಮಿನೇಟ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಇವನಲ್ಲಿ ಅವರೇ 3 ಜನ ಏನು ಥಿಂಕ್ ಮಾಡ್ತಿರ್ಬೋದು ಅಂತ ಇಲ್ಲಿ ಇವನು ಹೇಳ್ತಾ ಇದ್ದ ಗಿಲ್ಲಿ. ಇಲ್ಲಿ ಹೊರಗಡೆಗೆ ಅದೇ 3 ಜನ ಎಲ್ಲ ಸೇರಿ ನನ್ನ ಮೇಲೆ ತಲೆ ಕಟ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಅಂದರೆ ಮಾಡು ಹೇಳುವಂಥದ್ದು ಏನು ಅಂತಂದರೆ ನಿಂದೆ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಗಿಲ್ಲಿಯಿಂದ ಇಲ್ಲಿ ಸೋತಿದೆ ಅಂತ ಹೇಳ್ಬೋದು. ಸೊ ನಿನ್ನೆ ಕೂಡ ಟಾಸ್ಕ್ ಸೋತಿದ್ರು, ಇವತ್ತು ಕೂಡ ಟಾಸ್ಕ್ ಸೋತಿದ್ದಾರೆ. ಕಾವ್ಯ ಆ್ಯಂಡ್ ಸ್ಪಂದನ ಕೂಡ ಸೋತಿದ್ದಾರೆ. ಸೊ ಈ ಕಡೆ ಹುಡುಗರು ಕೂಡ ಸೋತಿದ್ದಾರೆ. ನಿನ್ನೆ ಅಟ್ಲೀಸ್ಟ್ ಹುಡುಗರು ಗೆದ್ದಿದ್ರು. ಸೊ ಇಲ್ಲಿ ಈ ಹುಡುಗರು ಸೋತಿದ್ದಾರೆ. ಒಟ್ಟಿನಲ್ಲಿ ಈ ಟಾಸ್ಕು ಕೂಡ ಇಲ್ಲಿ ನಾಮಿನೇಟ್ ತಂಡನೇ ಗೆದ್ದಿದೆ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಗಿಲ್ಲಿ ಅಂತ ಬಂದಾಗ ಸೊ ಸ್ವಲ್ಪ ಟಾಸ್ಕು ಅಂದರೆ ವೀಕು, ಆ್ಯಂಡ್ ಕಾಮಿಡಿ ಅಂದರೆ ಫುಲ್ ಪೀಕು ಅಂತಲೇ ಹೇಳ್ಬೋದು. ಸೊ ಕಾಮಿಡಿನಲ್ಲಿ ಪೀಕಲ್ಲಿದ್ದಾನೆ. ಟಾಸ್ಕು ಅಂತ ಬಂದರೆ ಖಂಡಿತವಾಗ್ಲೂ ವೀಕರ್ ಪಾಯಿಂಟ್ ಇದ್ದೇ ಇದೆ ಒಂದು. ಬಟ್ ಅಟ್ಲೀಸ್ಟ್ ಅವ್ನು ಆಡಬೇಕು, ಸೋಲ್ಲಿ ಗೆಲ್ಲಿ ಎರಡನೇ ವಿಷಯ. ಬಟ್ ಅಟ್ಲೀಸ್ಟ್ ಭಾಗವಹಿಸಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಾಮಿಡಿಯಾಗಿ ಫನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.